ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಚಲೋ ಅದೀರಿ, ಆರಾಮದಿರಿ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಇವಾಗ ಶುರು ಮಾಡತ್ತೀನಿ ನೋಡ್ರಿ. ಇವಾಗ ಟೈಮ್ ಬಂದು 8 ಗಂಟೆ ಆಗಿತ್ತು. ಇವತ್ತು ಮಂಗಳವಾರದ ವಿಡಿಯೋ ಆಗಿರುತ್ತೆ. ಮಂಗಳವಾರದ ದಿನ ಏನೆಲ್ಲ ಆಗುತ್ತೆ ಎಲ್ಲವನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ರೀ. ಇವತ್ತು ನಮ್ಮ ಮನೆ ದೇವರು ವಾರನೂ ಕೂಡ ರೀ. ಅಂದರೆ ನಮ್ಮ ಮನೆ ದೇವರು ಬಂದು ಲಘು ಅಮ್ಮ ದೇವಿ ಅಂತಾರಿ. ಅದು ಹೆಣ್ಣು ದೇವ್ರು ಇರೋದ್ರಿ ನಮ್ಮ ಮನೆ ದೇವರು. ಗಂಡು ದೇವ್ರು ಬಂದು ಸಿದ್ರಾಯಿ ಮುತ್ಯ ನೋಡ್ರಿ. ಈ ಕಡೆ ಉತ್ತರ ಕರ್ನಾಟಕ ಸೈಡ್ ಇದೇ ಥರ ನೇಮ್ಗಳಿರುತ್ತೆ. ಈ ಕಡೆ ಎಲ್ಲ ಕಾಟೇರಮ್ಮ ಈ ಥರ ನೇಮ್ಸ್ ಇರ್ತಾವೆ ನೋಡ್ರಿ. ಆ ಥರ ಆ ಕಡೆ ನಮ್ಮ ಕಡೆ ಎಲ್ಲ ಹಿಂಗಿರ್ತಾವ್ರಿ ಹೆಸರುಗಳೇ. ಇವತ್ತು ನಮ್ಮ ಮನೆ ದೇವರು ವಾರ ಇರೋದ್ರಿಂದ ರೀ ಮನೆ ಒರೆಸೋದು ಪೂಜೆ ಮಾಡೋದು ದಿನಾನು ಪೂಜೆ ಮಾಡ್ತೀವಿ ರೀ. ಆದರೆ ಮಂಗಳವಾರ, ಶುಕ್ರವಾರ, ಸೋಮವಾರ ಮನೆ ಒರೆಸೋದು ಅದೆಲ್ಲ ಇರುತ್ತೆ ರೀ. ಬೆಳಗ್ಗೆನೇ ಎಲ್ಲನೂ ಒಬ್ಬಕ್ಕೆ ಎಲ್ಲರಿ ಮಾಡ್ಕೊಳ್ಳೋದು, ಮಕ್ಕಳು ನೋಡ್ಕೊಂಡು ಮನೆ ಕೆಲಸನೂ ಮಾಡ್ಕೋಬೇಕಾಗತ್ತೆ ರೀ. ಅದಕ್ಕೋಸ್ಕರ ಇವತ್ತು ಮಾರ್ನಿಂಗ್ ಏನೂ ವಿಡಿಯೋ ಮಾಡ್ಲಿಕ್ಕೆ ಆಗಲಿಲ್ಲ ರೀ. ಹಾಗೆ ಬರ್ರಿ ಇವತ್ತು ಬ್ರೇಕ್ಫಾಸ್ಟು ಕೂಡ ವೆಜಿಟೇಬಲ್ಸ್ ಹಾಕ್ಬಿಟ್ಟು ಪಲಾವ್ನು ಕೂಡ ಮಾಡ್ಬೇಕಂತ ಮಾಡಿ ನೋಡ್ರಿ. ಹೆಂಗೆಲ್ಲ ಹೋಗುತ್ತೆ ಏನೆಲ್ಲ ಆಗುತ್ತೆ ಎಲ್ಲವನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಹೋಗ್ತೀನಿ ರೀ ಇವತ್ತಿನ ವಿಡಿಯೋದಾಗ. ಬರ್ರಿ ಇವಾಗ ವಿಡಿಯೋನ ಶುರು ಮಾಡೋಣ ರೀ. ಹಾಯ್ ಮಾಡು. ತಿನ್ನಲ್ಲ ನಾನು. ಹಾಯ್ ಮಾಡು ಇವಾಗ. ಹಾಯ್. ತಿಂಡಿ ತಿಂದ ತಿಂಡಿ ತಿಂದಿ ತಿಂಡಿ ತಿಂದ ತಿನ್ನಲ್ಲ. ತಿಂಡಿ ತಿಂದ ನೀನು? ಏನು ತಿಂದೆ? ಏನು ತಿಂದೆ? ಅನ್ನ ಉಂಡ? ಪಲಾವ್? ಬರೀ ಅನ್ನನಾ? ಮೊಸರು ಉಂಡ? ಅಕ್ಕನ ಊಟ ಮಾಡ್ತಾ ನಿನ್ ಜೊತೆ? ಅಕ್ಕ ಎಲ್ಲಿಗೆ ಹೋಯ್ತು? ಸ್ಕೂಲಿಗೆ ಹೋಯ್ತಾ? ಅಯ್ಯೋ, ನೀನು ಬಿಟ್ಟು ಹೋಗ್ಬಿಡ್ತಾ ಸ್ಕೂಲ್ಗೆ? ಇವಾಗ ಎಲ್ಲರದು ಬ್ರೇಕ್ಫಾಸ್ಟು ಆಯ್ತು ನೋಡ್ರಿ. ನನ್ನ ಹಸ್ಬೆಂಡು ಆಫೀಸ್ಗೆ ಹೋದ್ರು, ನನ್ನ ಮಗಳು ಕೂಡ ಸ್ಕೂಲಿಗೆ ಹೋದೋಡ್ರಿ. ಇವಾಗ ನನ್ನ ಮಗ ನಾನು ಇಬ್ಬರೇ ನೋಡ್ರಿ. ಇವಾಗ ಅಡುಗೆ ಮಾಡ್ಬೇಕ್ರಿ ಮಧ್ಯಾಹ್ನದ. ಇನ್ನೂ ಲೇಟಾಗಿ ಮಾಡ್ತೀನಿ ರೀ. 11 ಆ ಥರ 12 ಎಲ್ಲ ಮಾಡಿಬಿಟ್ರೆ ಕರೆಕ್ಟ್ ಆಗುತ್ತೆ ನೋಡ್ರಿ. ಇವಾಗ ಇವನು ಬ್ರೇಕ್ಫಾಸ್ಟ್ ಮಾಡಿದಾರಿ. ಬ್ರೇಕ್ಫಾಸ್ಟ್ ಮಾಡಿ ಕುಂತ ನೋಡ್ರಿ. ಕೃಷ್ಣ ಆತೈತ್ರಿ. ಕೃಷ್ಣ ನೋಡ್ಕೊತ ಕುಂತಾನೀಗ. ಕೃಷ್ಣ ಎಷ್ಟು ಡೀಪಾಗಿ ನೋಡತ್ತಾನ ಅಂತ ನೋಡ್ಬೋದು ನೋಡ್ರಿ ನೀವು. ಕೃಷ್ಣ ಹತ್ಬಿಟ್ಟೈತಿ ಚಿಂಟು ಟಿ ವಿ ಒಳಗೆ. ಕೃಷ್ಣ ನೋಡ್ಕೋತ ಡೀಪಾಗಿ ಕೂತಾನ. ಕೃಷ್ಣನ ಗತನೇ ಒಂದು ಏನದ ರೀ ಗಂಧದ ಇದು ಹಚ್ಕೊಂಡಾನ್ರಿ. ನನ್ನ ಹಸ್ಬೆಂಡ್ ಸೂಪರ್ ಮಾರ್ಕೆಟಿಂದ ಮಿಕ್ಸ್ ಕಾಳುಗಳಿರುತ್ತಲ್ರಿ, ಮೊಳಕೆ ಕಾಳು, ಅವನ್ನು ತೊಗೊಂಬಂದಿದ್ರಿ. ಸಾಂಬಾರು ಮಾಡಿದ್ರಾಯ್ತು ಅಂತ. ಇವತ್ತು ಮಿಕ್ಸ್ ವೆಜಿಟೇಬಲ್ಸ್ ಸ್ವಲ್ಪ ಹಾಕಿಬಿಟ್ಟು ಆಮೇಲೆ ಮಿಕ್ಸ್ ಕಾಳುಗಳನ್ನು ಎಲ್ಲ ಮೊಳಕೆ ಕಾಳನ್ನ ಹಾಕಿಬಿಟ್ಟು ಸಾಂಬಾರನ್ನ ಮಾಡ್ಕೋತೀನಿ ರೀ ಒಂದು. ಇವಾಗ ಎಲ್ಲ ಕಾಳುಗಳನ್ನು ಚೆನ್ನಾಗಿ ತೊಳ್ಕೊಂಬಿಟ್ಟು ಮಿಕ್ಸರಲ್ಲಿ ಒಂದು 2 ವಿಶಿಲ್ ಹೊಡೆಸ್ಕೊಂಬಿಟ್ರೆ ಸಾಕು ನೋಡ್ರಿ. ಅದು ಚೆನ್ನಾಗಿ ಬೆಂದುಕೊಳ್ಳುತ್ತೆ ಕಾಳುಗಳೆಲ್ಲ. ಮೊಳಕೆ ಕಾಳು ಪಲ್ಯನೂ ಕೂಡ ಮಸ್ತ್ ಆಗುತ್ತೆ ರೀ. ಆ ಥರನೂ ಮಾಡ್ತೀನಿ ರೀ. ಈ ಥರ ಮಾಡಿದ್ರೆ ಇನ್ನೂ ಚೆನ್ನಾಗಿ ಅನ್ಸುತ್ತೆ ರೀ. ಮುದ್ದೆ ಒಳಗಾಗಿರ್ಬೋದು, ಚಪಾತಿ ಒಳಗೆ ಚಲೋ ಅನ್ಸುತ್ತೆ ರೀ. ಇವಾಗ ನೋಡಿರಿ ಎಲ್ಲ ವೆಜಿಟೇಬಲ್ಸ್ ಕಟ್ ಮಾಡಿಕೊಂಡು ಇವಾಗ ಹಾಕೊಂಡ್ಬಿಡ್ತೀನಿ ರೀ. ಹಾಕೊಂಡ್ಬಿಟ್ಟು ವೆಜಿಟೇಬಲ್ಸ್ ಏನೂ ಹಾಕಲ್ರಿ, ಬದನೇಕಾಯಿ ಒಂದೇ ಹಾಕ್ತೀನಿ ರೀ. ಮೊಳಕೆ ಕಾಳು ಐತಲ್ರಿ, ಅದರೊಳಗೆ ಸಾಕಷ್ಟು ಪ್ರೋಟೀನ್ ಅಂಶ ಇರೋದ್ರಿಂದ ಜಾಸ್ತಿಯಾಗಿ ಏನು ತರಕಾರಿ ಯೂಸ್ ಮಾಡೋದು ಬೇಕಾಗಿಲ್ಲ ರೀ. ಇವಾಗೆಲ್ಲ ಕಾಳುಗಳು ಅದ್ರೊಳಗೆ ಅದಾವ್ರಿ. ಇವಾಗ ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ತೊಳ್ಕೊತೀನಿ ರೀ. ತೊಳ್ಕೊಂಡು ಆದಮೇಲೆ ಒಂದು ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಒಂದು ಸ್ವಲ್ಪ ಉಪ್ಪು ಹಾಕಿ ಅದನ್ನು 1-2 ವಿಶಿಲ್ ಕೂಗಿಸ್ಕೊಂಡ್ಬಿಡ್ತೀನಿ ರೀ. ಕರೆಕ್ಟ್ ಆಗಿಬಿಡುತ್ತೆ. ಇವಾಗ ಬರೀ ಇದನ್ನು ಕುಕ್ಕರ್ಗೆ ಇಟ್ಕೊಂಡ್ಬಿಡ್ತೀನಿ ರೀ. ಇವಾಗ ಸೈಡ್ ಬೈ ಸೈಡ್ ಹಾಗೆ ಪಾತ್ರೆ ಅದೆಲ್ಲ ತೊಳ್ಕೊಂಡ್ಬಿಟ್ಟಿನಿ ರೀ. ಇವಾಗ ಬೆಳಗ್ಗೆದೆಲ್ಲ ಕೆಲಸ ಆಲ್ಮೋಸ್ಟ್ ಮುಗಿದ್ಬಿಟ್ಟೈತ್ರಿ. ಇವಾಗ ಮಧ್ಯಾಹ್ನದ ಊಟಕ್ಕೋಸ್ಕರ ಅಷ್ಟೇ ನೋಡ್ರಿ ಲಂಚ್ ಪ್ರಿಪ್ರೇಷನ್ ಮಾಡತ್ತೀನಿ. ಇವಾಗ ಎಗ್ನೂ ಬಾಯ್ಲ್ ಮಾಡಿ ಇಟ್ಕೊಂಡಿದ್ದೀನಿ. ಬೇಕ್ರಿ ನನ್ನ ಮಗನಿಗಂದ್ರೂ ಡೈಲಿ ಕೊಡ್ತೀನಿ ರೀ. ಅವ್ನು ವೇಟ್ ಗೇನ್ ಆಗಲಿಕ್ಕೆ ತುಂಬ ಹೆಲ್ಪ್ ಮಾಡ್ತೈತೆ ಅಂತ ಹೇಳ್ಬೋದು ರೀ. ಎಗ್ನ ಕೊಡ್ಬೇಕ್ರಿ ಡೈಲಿ. ಒಂದು ಮಕ್ಕಳು ವೇಟ್ ಏನಾದ್ರೂ ತುಂಬ ಕಮ್ಮಿ ಇದ್ದ ವೇಟ್ನ ಹೆಚ್ಚು ಮಾಡಲಿಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ರೀ ಇದು ಎಗ್ ಅಂತ ಹೇಳ್ಬೋದು ನೋಡ್ರಿ. ಅವನಿಗೆ ಈ ಎಗ್ ಕೊಡೋಕೆ ಸ್ಟಾರ್ಟ್ ಮಾಡಿದ್ದಾನೆ ಅವ್ನ ವೇಟ್ನು ಕೂಡ ಗೇನ್ ಆಗಿದ್ದಾನೆ ರೀ ಇವಾಗ ನೋಡ್ರಿ ಎಲ್ಲ ಚೆನ್ನಾಗಿ ಕಾಳುಗಳೆಲ್ಲ ಮೊಳಕೆ ಕಾಳುಗಳೆಲ್ಲ ಬೆಂದೈತ್ರಿ. ಇವಾಗ ಇದನ್ನು ಒಗ್ಗರಣೆನೂ ಕೂಡ ಮಾಡ್ಕೊಂಬಿಟ್ಟಿನಿ. ಟೊಮೆಟೊ ತುಂಬ ಕಾಸ್ಟ್ಲಿ ಐತೆ ನೋಡ್ರಿ. ಒಂದೊಂದೇ ಟೊಮೆಟೊ ಹಾಕ್ಕೊಂಡು ಮಾಡ್ಕೋಬೇಕು. ಏನು ಮಾಡಿದ್ರು ಒಮ್ಮೊಮ್ಮಲಿಗೆ ತುಟ್ಟಿ ಆಗಿಬಿಡುತ್ತೆ, ಒಮ್ಮೊಮ್ಮಲಿಗೆ ಸುಸ್ತಾಗ್ಬಿಡುತ್ತೆ. ಸುಸ್ತಾಯಿದ್ರೆ ನಮಗೆ ಲಾಭ, ತೊಗೊಳ್ಳೋರಿಗೆ ಲಾಭ ಅಂತ ಹೇಳ್ಬೋದು ರೀ. ರೈತರಿಗೆ ನಷ್ಟ ಆಗುತ್ತೆ. ರೈತರಿಗೆ ಲಾಭ ಇದ್ದಾಗ ನಮಗೆ ನಷ್ಟ, ಆ ಥರ ನೋಡ್ರಿ. ಇವಾಗ
ಇವಾಗ ಒಗ್ಗರಣೆ ಹಾಕೊಳತ್ತೀನಿ ನೋಡ್ರಿ. ಒಗ್ಗರಣೆಗೆ ಏನಿರಲಿ ಸ್ವಲ್ಪ ಎಣ್ಣೆ ಕಾಯಕ್ಕೆ ಇಟ್ಕೊಂಡಿನಿ. ಎಣ್ಣೆ ಕಾಯಕ್ಕೆ ಇಟ್ಕೊಂಡು ಜೀರಿಗೆ, ಸಾಸಿವೆ ಮತ್ತು ಬೆಳ್ಳುಳ್ಳಿನ ಜಜ್ಜಿಟ್ಕೊಂಡಿದ್ದೆ ರೀ. ಬೆಳ್ಳುಳ್ಳಿನ ಹಾಕ್ಕೊಂಡು ಆಮೇಲೆ ಸ್ವಲ್ಪ ಕರಿಬೇವನ್ನು ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ರೀ. ಇವಾಗ ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ರೀ ಇವಾಗ ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ನಲ್ರಿ, ಟೊಮೆಟೊನು ಕೂಡ ಸೇರಿಸ್ಕೊಂಡ್ಬಿಟ್ಟು ಅದನ್ನು ಕೂಡ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕ್ರಿ. ಅಂದರೆ ಟೊಮೆಟೊಕ್ಕಿಂತ ಮುಂಚೆನೇ ಸ್ವಲ್ಪ ಖಾರದ ಪುಡಿಯನ್ನು ಸೇರಿಸ್ಕೊಂಡೇನ್ರಿ. ಚೆನ್ನಾಗಿ ಕಲರ್ನು ಕೂಡ ಬರುತ್ತೆ ರೀ, ಹಾಗೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ರೀ ಎಣ್ಣೆಯಲ್ಲಿ ಖಾರ ಫ್ರೈ ಮಾಡ್ಕೊಂಡ್ರಿ. ಇವಾಗ ಟೊಮೆಟೊನು ಕೂಡ ಸೇರಿಸ್ಕೊಳ್ಳೋಣ ಬರ್ರಿ. ಟೊಮೆಟೊನ ಸೇರಿಸ್ಕೊಂಡ್ಬಿಟ್ಟು ಟೊಮೆಟೊ ಎಲ್ಲ ಮೆತ್ತಗಾಗಬೇಕ್ರಿ, ಅಲ್ಲಿವರೆಗೂ ಇದನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಿಸ್ಕೋಬೇಕ್ರಿ. ಬಾಡಿಸ್ಕೊಂಡು ಆದಮೇಲೆ ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ಕೋಬೇಕ್ರಿ. ಉಪ್ಪು ಸೇರಿಸ್ಕೊಂಡು ಕೇಸಿ ಸ್ವಲ್ಪ ಬೆಲ್ಲ ಸೇರಿಸ್ಕೊರಿ. ಬೆಲ್ಲ ಸೇರಿಸ್ಕೊಂಡ್ರೆ ತುಂಬ ಟೇಸ್ಟು ಕೂಡ ಚಲೋ ಇರುತ್ತೆ ನೋಡಿರಿ. ನಾನು ಕೂಡ ಸ್ವಲ್ಪ ಬೆಲ್ಲ ಸಕ್ಕರೆ ಸೇರಿಸ್ತಾನೆ ಇರ್ತೀನಿ ರೀ ಎಲ್ಲ ಅಡುಗೆಗಳಿಗೂ ಆಲ್ಮೋಸ್ಟ್. ಹಾಗಿದ್ರೆ ನಂಗೆ ಟೇಸ್ಟ್ ಇದ್ರೆ ಆ ಟೇಸ್ಟ್ ಬೆಲ್ಲ ಸಕ್ಕರೆ ಹಾಕಿದ್ರೇ ಟೇಸ್ಟ್ ಬರೋದ್ರಿ ಅಡುಗೆಗೆ. ನಾನಂತರೂ ಅದೇ ಥರನೇ ಮಾಡೋದ್ರಿ. ಇವಾಗ ನೋಡಿರಿ ಎಲ್ಲ ಕಾಳುಗಳನ್ನು ಸೇರಿಸ್ಕೊಂಡು ನಿಮಗೆ ನೀರು ಎಷ್ಟು ಬೇಕು ರೀ ಅಷ್ಟು ನೀರನ್ನು ಸೇರಿಸ್ಕೊಂಡ್ಬಿಟ್ಟು ಚೆನ್ನಾಗಿ ಕುದಿಸ್ಕೋಬೇಕು ನೋಡಿರಿ. ಇವಾಗ ನೋಡಿರಿ ಎಷ್ಟು ಚೆನ್ನಾಗಿ ಕಾಳುಗಳು ಇದೇ ಥರ ಇರಬೇಕು. ಕಾಳುಗಳು ಜಾಸ್ತಿ ಮೆತ್ತಗಾಗ್ಬಿಟ್ರೆ ಚಲೋ ಅನ್ಸೋದಿಲ್ಲ ರೀ ಚಪಾತಿ ಒಳಗದ. ಇಷ್ಟಾದರೆ ಸಾಕು ನೋಡಿರಿ. ಇದು ಒಂದು ಕುದಿ ಬರ್ಬೇಕು ರೀ. ಕುದಿ ಬಂದುಬಿಟ್ರೆ ಸಾಂಬಾರು ಕೂಡ ಮೊಳಕೆ ಕಾಳು ಸಾಂಬಾರು ಕೂಡ ರೆಡಿ ಆಗಿಬಿಡುತ್ತೆ ರೀ. ರೆಡಿ ಆದ ತಕ್ಷಣ ಇವಾಗ ಚಪಾತಿನೂ ಹಿಟ್ಟನ್ನು ಕೂಡ ನಾದಿಟ್ಕೊಂಡಿನಿ ರೀ. ಚಪಾತಿ ಹಿಟ್ಟು ನಾದಿಟ್ಕೊಂಡಿನಿ. ಚಪಾತಿನೂ ಆ ಒಂದು 20 ನಿಮಿಷ ಬಿಟ್ಬಿಟ್ಟು ಆಮೇಲೆ ಚಪಾತಿನೂ ಕೂಡ ಮಾಡ್ಕೋಬೇಕು ನೋಡ್ರಿ ಅಷ್ಟೇ. ಕುದುರಿ ಅಂಬು ಅಲ್ಲೈತಾ? ಮತ್ತೆ ಇದು ಏನು? ಶೀಪ್, ಆಡು, ಕುರಿ, ನಾಯಿ, ಬೊಕ್ಕು ಅದು ಕೆಳಗಿಲ್ಲೈತೆ. ಬೆಕ್ಕು, ಕ್ಯಾಟ್, ಏನಿದು? ಆನಿನಾ? ಓಕೆ. ಇದು ಪಾಪ ಇದು ಏನು? ಕೋತಿನಾ? ನಿಂತಣ್ಣೆ ಮುದ್ದು ಕೋತಿ ಅದು ಅಲ್ವಾ? ನೋಡಿ ಅಪ್ಪು ಈ ತರ ಐಡೆಂಟಿಫೈ ಮಾಡ್ತಾನೆ ಎಲ್ಲ ಆನಿಮಲ್ಸ್ ಆಗಿರ್ಬೋದು ಎಲ್ಲಾನು. ಅಪ್ಪಾಜಿ ಇದು ಏನು? ಕರಡಿ, ಆನೆ, ಏನಿದು? ಈ ತರ ಇವನ್ಗೆ ನಾನು ಹೇಳಿಸ್ತಾ ಇರ್ತೀನಿ ಈ ತರ ಪಿಕ್ಚರ್ಸ್ ತೋರಿಸ್ಬಿಟ್ಟು. ಇದು ಅಮ್ಮನ ಬುಕ್ಸು, ಅಂದರೆ LKG ಇದೆಲ್ಲ ಅಮ್ಮನ ಬುಕ್ಸ್ಗಳು. ಈ ಬುಕ್ಸ್ಗಳನ್ನೇ ಇಟ್ಕೊಂಡ್ಬಿಟ್ಟು ಅಪ್ಪಗೂ ಇವಾಗ ಹೇಳ್ಕೊಡ್ತಾ ಇದ್ದೀನಿ. ಅಂದರೆ ಸ್ವಲ್ಪ ಸ್ವಲ್ಪ ಹೇಳ್ಕೊಡ್ತೀನಿ, ಅವನಿಗೆ ಕಲಿತಾನೆ, ಎಲ್ಲ ಐಡೆಂಟಿಫೈನು ಮಾಡ್ತಾನೆ. ಇದು ಜಿರಾಫೆ, ಕರಡಿ. ನೋಡಿ ಈ ಥರ ಮಕ್ಕಳಿಗೆಲ್ಲ ಹೇಳಿಸ್ತಾ ಬರಬೇಕು. ಡೈಲಿ ಹೇಳಿಸ್ತಾ ಇದ್ರೆ ಅವ್ರಿಗೆ ಇದು ಈ ಪ್ರಾಣಿ, ಇದು ಈ ಪ್ರಾಣಿ, ಇದು ಈ ಹಣ್ಣು ಅಂತ ಅವ್ರಿಗೆ ಗೊತ್ತಾಗುತ್ತೆ. ಅಮ್ಮು ನೋಡಿ ಹೋದ LKGದಾಗ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ಲಂತ. ವಿಂಟರಲ್ಲಿ ಉಲ್ಲನ್ ಇರುತ್ತಲ್ವ, ಉಲ್ಲನ್ನಿಂದ ಮಾಡಿದ್ದು. ಇವೆಲ್ಲ ಅವಳ ಮೆಮೊರೀಸು. ಏನು ಬುಕ್ ಹಾಳು ಮಾಡ್ತಾ ಇಲ್ಲ, ಇವನಿಗೆ ಹೇಳ್ಕೊಡ್ತಾ ಇದ್ದೀನಿ ಅದೇ ಬುಕ್ಕಿಂದಾನೆ. ಇವಾಗ ಸ್ವಲ್ಪ ಅವ್ನಿಗೆ ಹೇಳ್ಕೊಟ್ಟಿದ್ದೆಲ್ಲ ಮುಗಿದ ಮೇಲೆ ರೀ ಅವ್ನಿಗೆ ಒಂದು ಎಗ್ ತಿನ್ನಿಸ್ಬಿಟ್ಟು ಮಲಗಿಸಿದೆ ರೀ. ಇವಾಗ 12 ಗಂಟೆಗೆ ಮಲ್ಕೊಂಡ ಅಂದ್ರೆ ರೀ ಮಧ್ಯಾಹ್ನ ನಾನು 2 ಗಂಟೆ ಅನ್ನೋಟ್ಟಿಗೆ ಎದ್ದು ಬಿಡ್ತಾನೆ ರೀ. 2 ಅವರ್ 3 ಅವರ್ ಮಲ್ಕೋತಾನೆ ರೀ ಅವ. ಮಧ್ಯಾಹ್ನದ ಊಟದ ಟೈಮ್ ಅನ್ನೋಟ್ಟಿಗೆ ಎದ್ದು ಬಿಡ್ತಾನೆ ರೀ. ಇವಾಗ ಚಪಾತಿ ಹಿಟ್ಟನ್ನು ನಾದ್ಕೊಂಡೆ ಅಂತ ಹೇಳಿದ್ನಲ್ರಿ, ಆ ಕ್ಲಿಪ್ಪಿಂಗ್ಸ್ ಅಲ್ಲೇ ಆ್ಯಡ್ ಮಾಡೋದು ಬದಲು ಇಲ್ಲೇ ಆ್ಯಡ್ ಆಗಿಬಿಟ್ಟೈತೆ ರೀ ಅದು. ಚಪಾತಿ ಹಿಟ್ಟನ್ನು ಕೂಡ ಇವಾಗ ನಾದ್ಕೊಂಡಿನಿ ರೀ. ನಾದ್ಕೊಂಡು ಅನ್ನಕ್ಕೆ ಕೂಡ ಇಟ್ಕೊಂಡಿನಿ ರೀ ಇವಾಗ ಸೈಡ್ ಬೈ ಸೈಡ್. ಹಾಗೇ ಒಂದು ಅಡುಗೆ ಮಾಡ್ಕೋತಾನೆ, ಇನ್ನೊಂದು ಅಡುಗೆನೂ ಮಾಡ್ಕೊಂಬಿಟ್ಟಿರ್ತೀನಿ ರೀ ನಾನು. ಹಾಗಿದ್ರೆ ಟೈಮ್ನು ಕೂಡ ಸೇವ್ ಆಗುತ್ತೆ ರೀ. ನನ್ನ ಮಗ ಹೇಳೋದಕ್ಕಿಂತ ಮುಂಚೆ ಎಲ್ಲ ಅಡುಗೆನೂ ಕೂಡ ಆಗಿಬಿಟ್ಟಿರತ್ತೆ ರೀ. ಅದಕ್ಕೋಸ್ಕರನೇ ರೀ ಈ ಥರ ಮಾಡ್ಕೊಳ್ಳೋದು. ಇವಾಗ ನೋಡಿರಿ ಚಪಾತಿ ಹಿಟ್ಟನ್ನು ಕೂಡ ನಾದ್ಕೊಂಡಿದ್ದಾಯಿತು. ಒಂದು 20 ನಿಮಿಷ ಇದು ನೆನೆಬಿಟ್ರೆ ಚಪಾತಿನೂ ಕೂಡ ಮೆತ್ತಗಾಗಿ ಚೆನ್ನಾಗಿ ಬರ್ತಾವಂತ ಹೇಳ್ಬೋದು ರೀ. ಚಪಾತಿ ಹಿಟ್ಟು ನಾದಿದ್ಮೇಲೆ ತಕ್ಷಣವೇ ಚಪಾತಿ ಮಾಡೋದಕ್ಕೆ ಹೋಗಬೇಡ್ರಿ. ನೀವು ಒಂದು 20 ನಿಮಿಷ 30 ನಿಮಿಷ ಬಿಟ್ಬಿಟ್ಟು ಆಮೇಲೆ ಚಪಾತಿ ಮಾಡ್ಕೊರಿ. ಚಪಾತಿನೂ ಕೂಡ ಮೆತ್ತಗೆ ಬರ್ತಾವ್ರಿ, ಚಲೋ ಬರ್ತಾವಂತ ಹೇಳ್ಬೋದು ರೀ. ಇವಾಗ ನೋಡಿರಿ ಚಪಾತಿ ಹಿಟ್ಟೆಲ್ಲ ನಾದ್ಮೇಲೆ ಚಪಾತಿನೂ ಕೂಡ ಮಾಡ್ಕೊಳತ್ತೀನಿ ರೀ. ಚಪಾತಿ ನಮ್ಗೆ ಬೇಕೇ ಬೇಕು ನೋಡಿರಿ. ಚಪಾತಿ ರೊಟ್ಟಿ ಈ ಥರ ಉತ್ತರ ಕರ್ನಾಟಕ ಮಂದಿ ಅಂದಮೇಲೆ ಚಪಾತಿ ರೊಟ್ಟಿ ಇರ್ಲಿಕ್ಕಂದ್ರೆ ನಮ್ಗೆ ನಡೆಯೋದೇ ಇಲ್ಲರಿ. ಚಪಾತಿ ರೊಟ್ಟಿ ಅನ್ನ ಸಾಂಬಾರು ಎಲ್ಲ ಥರನೂ ಬೇಕ್ರಿ ನಮ್ಗೆ. ಇಲ್ಲ ರೊಟ್ಟಿಯಾರ ಮಾಡ್ಕೋತೀವಿ ರೀ, ಚಪಾತಿಯಾರ ಮಾಡ್ಕೋತೀವಿ ರೀ, ಒಂದು ಬೇಕೇ ಬೇಕ್ರಿ ನಮ್ಗೆ. ಈಗ ಸ್ವಲ್ಪ ಚಪಾತಿನ ಲಟ್ಟಿಸ್ಕೊಂಡಿದ್ದಾಯ್ತು. ನಿಮ್ಗೆ ಎಷ್ಟು ದೊಡ್ಡದು ಬೇಕಷ್ಟು ಲಟ್ಟಿಸ್ಕೊಂಡ್ಬಿಟ್ಟು ಚಪಾತಿ ಬೇಯಿಸ್ಕೊಂಡ್ಬಿಟ್ರೆ ಚಪಾತಿನೂ ಕೂಡ ರೆಡಿ ಆಗಿಬಿಡುತ್ತೆ ರೀ. ಇವಾಗ
ನೋಡ್ಬೋದು ರೀ, ಚಪಾತಿನೂ ಕೂಡ ಹಾಕೊಂಡಿದ್ರಿ ಹಂಚ ಮೇಲೆ ಹಾಕೊಂಡು ಇವಾಗೆಲ್ಲ ಚೆನ್ನಾಗಿ ಬೇಯಿಸ್ಕೊಂಬಿಟ್ರೆ ಮುಗೀತು ನೋಡ್ರಿ. ಚಪಾತಿನೂ ಕೂಡ ರೆಡಿ ಆಗಿಬಿಡುತ್ತೆ. ಇವತ್ತು ಮಧ್ಯಾಹ್ನದ ಊಟಕ್ಕೋಸ್ಕರ ಇಷ್ಟೇ ಮಾಡ್ಕೊಂಡಿದ್ದೆ ನೋಡ್ರಿ, ಚಪಾತಿ ಮತ್ತು ಮೊಳಕೆ ಕಾಳು ಸಾಂಬಾರನ್ನ ಮಾಡ್ಕೊಂಡಿದ್ದೆ. ಅಷ್ಟೇ ಮಾಡ್ಕೊಂಡಿದ್ದೆ ರೀ ಇವತ್ತು ಮಾಡೋದಕ್ಕಾಗಿ. ಅನ್ನನೂ ಕೂಡ ಮಾಡ್ಕೊಂಡಿದ್ದೆ ರೀ. ಒಂಥರ ಏನಾರ ಮಾಡ್ಕೊಂಬಿಟ್ರೆ ಸಾಕ್ರಿ, ಜಾಸ್ತಿ ವೆರೈಟೀಸ್ ಏನು ಮಾಡೋದಕ್ಕೆ ಹೋಗಲ್ರಿ. ನನ್ನ ಮಗ ಇರೋದ್ರಿಂದ ಇಷ್ಟನ್ನೇ ಮಾಡೋರಾಗ ರಗಡ್ ಆಗಿಬಿಟ್ಟಿರ್ತೀರಿ ನನಗಂತ್ರೂ. ಅವ್ನು ಕರ್ಕೊಂಬಿಟ್ಟು ಅವ್ನು ಹಿಡಿದೇ ಇವಾಗ ತುಂಬ ಕಷ್ಟ ಆಗ್ತೈತೆ ಅಂತ ಹೇಳ್ಬೋದು ರೀ. ದೊಡ್ಡವ ಆಗ್ತಾ ತುಂಬ ತೀಟೆ ಮಾಡೋದು, ಗಲಾಟೆ ಮಾಡೋದು, ಏನಾದರೂ ಹಾಳು ಮಾಡೋದು, ಅದು ಕೆಡೋದು ಇದು ಕೆಡೋದು, ಅವನದು ಗಲಾಟೆ ಇದ್ದೇ ಇರುತ್ತೆ ರೀ. ಅವ್ನು ಹಿಡಿಯೋದ್ರಾಗ ನಂದು ಅರ್ಧ ಟೈಮ್ ಹೋಗ್ಬಿಟ್ಟಿರತ್ತೆ ಅಂತ ಹೇಳ್ಬೋದು ರೀ. ನೋಡಿರಿ, ಲಂಚ್ ಇಷ್ಟೇ ಇತ್ತು ನಮ್ದು. ಇವಾಗ ನನ್ನ ಮಗಳು ಬಂದು ಊಟನೂ ಕೂಡ ಮಾಡ್ತಾ ಇದ್ದಾಳೆ ರೀ. ಅವಳು 12 ಅವ್ರ ಸ್ಕೂಲಲ್ಲಿ ಮಾಡಿರ್ತಾಳೆ ರೀ. ಮನೆಗೆ ಬಂದ ತಕ್ಷಣ ಒಂದು ಅರ್ಧ ಚಪಾತಿ ಒಂದು ಚಪಾತಿನೂ ತಿನ್ನಿಸ್ತೀನಿ ರೀ ನಾನು. ಇವಾಗ ನೋಡ್ರಿ, ನನ್ನ ಮಗನಿಗೆ ಸ್ನಾನನೂ ಕೂಡ ಮಾಡಿಸಿದ್ದೆ ರೀ. ಅವ್ನು ಎದ್ದ ತಕ್ಷಣ ಅವ್ನಿಗೆ ಊಟ ಮಾಡಿಸಿ ಸ್ನಾನ ಮಾಡಿಸಿದ್ದೆ ರೀ. ಇವಾಗ ನೋಡ್ಬೋದು ರೀ, ಎಷ್ಟು ತುಂಟ ಅಂದ್ರೆ ರೀ, ಅವನು ಜಳಕ ಮಾಡಿಸಿ ಟವಲಲ್ಲಿ ಬಿಟ್ರು ಅವ್ನು ತುಂಟತನ ಮಾಡೋದಿನ ಬಿಡೋದಿಲ್ಲ ರೀ. ಅವನು ತುಂಟತನ ತಾನು ಮಾಡ್ತಾನೆ ರೀ ಅವ. ನೋಡ್ರಿ ಹೆಂಗೆ ಮಾಡ್ತಾನಂತ. ಏನು ಮಾಡ್ಕೊಂಡ ನೋಡಿ, ಮೂಗಿಗೆಲ್ಲ ಗಾಯ ಮಾಡ್ಕೊಂಡಾನೆ, ಚೂರ್ಕೊಂಡಾನೆ ಮೂಗಿಗೆಲ್ಲ. ನೋಡಿ ಮೂಗೆಲ್ಲ ಹೆಂಗೆ ಮಾಡ್ಕೊಂಡಾನೆ, ಗಬ್ಬಿ ಚಿ ಗಬ್ಬಿ ತುಂಬ ಜನ ಕೇಳ್ತಾ ಇದ್ರಿ, ನೀವು ಹೇರ್ ಆಯಿಲ್ನ ಯಾವ ರೀತಿಯಾಗಿ ಅಪ್ಲೈ ಮಾಡ್ತೀರಾ ಅನ್ನೋದನ್ನ ತಿಳಿಸಿ ಅಕ್ಕ ಅಂತ. ಇವತ್ತು ಅದನ್ನೇ ತಿಳಿಸ್ತಾ ಇದ್ದೀನಿ ನೋಡಿ. ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಲ್ವಾ, ಆಯುರ್ವೇದಿಕ್ ಆಗಿ ರೆಡಿ ಮಾಡಿರುವಂತಹ ಆಯಿಲ್ನೂ ಕೂಡ ಸ್ವಲ್ಪ ಸೇರಿಸ್ಕೊತೀನಿ. ಅದ್ರ ಜೊತೆ ನೀವು ರೆಗ್ಯುಲರ್ ಆಗಿ ಯೂಸ್ ಮಾಡ್ತಿರ್ತೀರಲ್ವ ಪ್ಯಾರಾಚೂಟ್ ಕೊಕೊನಟ್ ಆಯಿಲ್, ಅದನ್ನು ಕೂಡ ಸೇರಿಸ್ಕೊಂಬಿಟ್ಟು ಒಂದು ಸ್ವಲ್ಪ ಉಗುರು ಬೆಚ್ಚಗೆ ಮಾಡ್ಕೊತೀನಿ. ಉಗುರು ಬೆಚ್ಚಗೆ ಮಾಡ್ಕೊಂಬಿಟ್ಟು ಇವಾಗ ನೋಡಿ ರೆಡಿ ಆಗಿದೆ. ಉಗುರು ಬೆಚ್ಚಗೆ ಮಾಡ್ಕೊಂಡಿದ್ದೀನಿ. ಇವಾಗ ಮಾಡ್ಕೊಂಡ ತಕ್ಷಣ ನಿಮ್ಮ ಕೂದಲನ್ನ ಏನೇ ಅಪ್ಲೈ ಮಾಡಿ, ನೀವು ನಿಮ್ಮ ಕೂದಲಿಗೆ ಅಪ್ಲೈ ಮಾಡೋದಕ್ಕಿಂತ ಮುಂಚೆ ನಿಮ್ಮ ಕೂದಲಿನ ಎಲ್ಲ ಸಿಕ್ಕುಗಳನ್ನು ನೀಟಾಗಿ ಬಿಡಿಸ್ಕೋಬೇಕು. ನೀಟಾಗಿ ನೀವು ನಿಮ್ಮ ಸಿಕ್ಕನ್ನು ಬಿಡಿಸ್ತೇ ನೀವು ಆಯಿಲ್ನ ಅಪ್ಲೈ ಮಾಡಿದರೆ ನಿಮ್ಮ ಕೂದಲು ತುಂಬ ಹೇರ್ ಫಾಲ್ ಆಗುತ್ತೆ. ಈ ಟಿಪ್ನು ಕೂಡ ನೆನ್ಪಿಟ್ಕೊಳ್ಳಿ. ನೀವು ಆದಷ್ಟು ನೀವು ಆಯಿಲ್ ಅಪ್ಲೈ ಮಾಡೋದಕ್ಕಿಂತ ಮುಂಚೆ ಆಗಿರ್ಬೋದು, ಹೇರ್ ಮಾಸ್ಕ್ಗಳನ್ನು ಅಪ್ಲೈ ಮಾಡೋದಕ್ಕಿಂತ ಮುಂಚೆ ಆಗಿರ್ಬೋದು, ನಿಮ್ಮ ಕೂದಲಿನ ಎಲ್ಲ ತೊಡಕನ್ನು ನೀವು ಬಿಡಿಸ್ಕೊಂಡ್ಬಿಟ್ರೆ ನೀವು ಅರ್ಧ ಕೆಲಸ ಮಾಡ್ಕೊಂಡಂಗೆ ನೋಡಿ. ಹೇರ್ ಫಾಲ್ ತುಂಬ ಕಮ್ಮಿ ಆಗುತ್ತೆ ಈ ಥರ ಮಾಡೋದ್ರಿಂದ. ನೋಡಿ, ಇವಾಗ ಎರಡು ಸೈಡ್ದು ಕೂಡ ಸಿಕ್ಕನ್ನು ನಾನು ನೀಟಾಗಿ ಬಿಡಿಸ್ಕೊಂಡಿದ್ದೀನಿ. ಇವಾಗ ನೀವು ಕಾಸಿ ಆಯಿಲ್ಸ್ ಇಟ್ಕೊಂಡಿರ್ತೀರಲ್ವ, ಆ ಆಯಿಲ್ನ ನೆತ್ತಿಯಿಂದ ನೀವು ಚೆನ್ನಾಗಿ ಅಪ್ಲೈ ಮಾಡ್ತಾ ಬನ್ನಿ. ಚೆನ್ನಾಗಿ ನೆತ್ತಿಗೆಲ್ಲ ಅಪ್ಲೈ ಮಾಡಬೇಕು. ಫಸ್ಟು ನೆತ್ತಿಗೆಲ್ಲ ಅಪ್ಲೈ ಮಾಡಿದ್ಮೇಲೆ ನೀವು ನಿಮ್ಮ ಕೂದಲಿನ ಬುಡಕ್ಕೆ ಅಪ್ಲೈ ಮಾಡಿ. ಜಾಸ್ತಿಯಾಗಿ ಆಯಿಲ್ ಏನು ಅಪ್ಲೈ ಮಾಡೋದು ಬೇಕಾಗಿಲ್ಲ. ಅಂದರೆ ತಲೆಯಲ್ಲೆಲ್ಲ ಎಣ್ಣೆ ಎಲ್ಲ ಸೋರಾಡ್ತಿರುತ್ತಲ್ವ, ಆ ಥರ ಏನು ಅಪ್ಲೈ ಮಾಡೋದು ಬೇಕಾಗಿಲ್ಲ. ಅಷ್ಟೊಂದು ನೆಸೆಸಿಟಿನೂ ಇಲ್ಲ ಅಂತ ಹೇಳ್ಬೋದು ಕೂದಲಿಗೆ. ಇಷ್ಟು ಉದ್ದವಾಗಿರೋ ಕೂದಲಿಗೆ ನಾನು ಎಷ್ಟು ಕಮ್ಮಿ ಆಯಿಲ್ನ ಯೂಸ್ ಮಾಡ್ತೀನಿ ಅಂತಲೂ ನೀವು ನೋಡ್ಬೋದು. ಈ ಥರ ಉದುರಾಗಿ ಇರಬೇಕು ಕೂದಲು, ಅಷ್ಟನ್ನೇ ನೀವು ಆಯಿಲ್ನ ಅಪ್ಲೈ ಮಾಡಿ. ನಿಮ್ಮ ಕೂದಲು ಗ್ರೋತ್ನು ಕೂಡ ಆಗುತ್ತೆ, ಬೆಳಿಲಿಕ್ಕೆ ಕೂಡ ಸ್ಟಾರ್ಟ್ ಆಗುತ್ತೆ, ತಿಕ್ನು ಕೂಡ ಆಗುತ್ತೆ ಅಂತ ಹೇಳ್ತೀನಿ. ಈ ಥರ ನೀವು ಆಯಿಲ್ನ ಅಪ್ಲೈ ಮಾಡಿ. ಆಮೇಲೆ ನಿಮ್ಮ ಕೂದಲಿನ ಬುಡಕ್ಕೂ ಕೂಡ ಅಪ್ಲೈ ಮಾಡಿ. ನೆತ್ತಿಗೆ ಎಷ್ಟು ಅಪ್ಲೈ ಮಾಡ್ತೀರೋ ಹಾಗೆ ಬುಡಕ್ಕೂ ಕೂಡ ಅಪ್ಲೈ ಮಾಡಿ. ಇಷ್ಟೇ ಆಯಿಲ್ನ ಅಪ್ಲೈ ಮಾಡಿ ನೀವು ಒಂದು ತಿಂಗಳಲ್ಲಿ ಹೇರ್ ಫಾಲ್ನು ಕೂಡ ಕಂಟ್ರೋಲ್ ಆಗುತ್ತೆ, ಹೇರ್ ರೀಗ್ರೋತ್ನು ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಕೂದಲು ಉದುರಿರುತ್ತಲ್ವ ಅದೇ ಜಾಗದಲ್ಲಿ ರೀಗ್ರೋತ್ನು ಕೂಡ ಆಗುತ್ತೆ ಹೇರ್ಸ್. ಈ ಟಿಪ್ಗಳನ್ನು ನೀವು ಆದಷ್ಟು ಫಾಲೋ ಮಾಡಿ, ನಿಮಗೂ ಕೂಡ ತುಂಬ ಒಳ್ಳೆ ರಿಸಲ್ಟ್ ಸಿಗುತ್ತೆ ಅಂತ ಹೇಳ್ತೀನಿ. ನಾನು ಸಿಂಪಲ್ ಆಗಿರೋ ಟಿಪ್ಗಳನ್ನು ಡೈಲಿ ವಿಡಿಯೋಗಳಲ್ಲಿ ಶೇರ್ ಮಾಡ್ತಾ ಇರ್ತೀನಿ. ದಯವಿಟ್ಟು ನೋಡಿ ಹಾಗೆ ಬಿಡೋದಕ್ಕೆ ಹೋಗ್ಬಿಡಿ. ಅವುಗಳನ್ನು ಫಾಲೋ ಮಾಡಿ. ಡೆಫಿನೆಟ್ ಆಗಿ ಕೂಡ ನಿಮಗೂ ಕೂಡ ವರ್ಕ್ ಆಗುತ್ತೆ ಇವೆಲ್ಲ ಟಿಪ್ಗಳು. ನೋಡಿ, ಈ ಥರ ನಾನು ಕೂದಲಿಗೆಲ್ಲ ಚೆನ್ನಾಗಿ ಆಯಿಲ್ನ ಅಪ್ಲೈ ಮಾಡಿಬಿಟ್ಟು ನೆಕ್ಸ್ಟ್ ಡೇ ಆದ್ರೂ ಮಾಡ್ಕೋರಿ ನೀವು ಹೇರ್ ವಾಶ್ನ, ಅಥವಾ ಒಂದು 2-3 ಗಂಟೆ ಮಾಡಿಬಿಟ್ಬಿಟ್ಟು ನೀವು ಹೇರ್ ವಾಶ್ನ ಮಾಡಿಕೊಂಡ್ರೂ ನಡೆಯುತ್ತೆ. ನಾನು ನೆಕ್ಸ್ಟ್ ಡೇ ಮಾಡ್ಕೋತೀನಿ. ಇದೇ ರೀತಿಯಾಗಿ ಫಾಲೋ ಮಾಡಿ. ಆಯಿಲ್ನ ಅಪ್ಲೈ ಮಾಡುವಾಗ ನಿಮಗೂ ಕೂಡ ಒಳ್ಳೆ ರಿಸಲ್ಟ್ ಸಿಗುತ್ತೆ. ನೋಡಿ, ಆಗಲೇ ಮಳೆನೂ ಕೂಡ ಸ್ಟಾರ್ಟ್ ಆಗಿಬಿಡ್ತು.
ಮಾಡ್ ಹೆಂಗಾಗಿತ್ತಂತ ನೀವು ನೋಡ್ಬೋದ್ರಿ. ಅಷ್ಟು ಮಾಡಾಗಿತ್ತಲ್ರಿ ನೋಡ್ರಿ. ಇವಾಗ ಆಲ್ರೆಡಿ ಬಿಸಿಲು ಕೂಡ ಬಿದ್ದುಬಿಟ್ಟೈತ್ರಿ, ನೆಲನೂ ಕೂಡ ಒಣಗಿ ಹೋಗ್ಬಿಡ್ತಾ ಆಲ್ರೆಡಿ. ಮಳೆ ಹೆಂಗೆ ಬರುತ್ತೆ ಹಾಗೆ ನೆಲನೂ ಕೂಡ ಒಣಗಿ ಹೋಗ್ಬಿಡುತ್ತೆ ನೋಡ್ರಿ. ಇವತ್ತಿನ ವಿಡಿಯೋದಾಗ ಇಷ್ಟೇ ಇರುತ್ತೆ ನೋಡ್ರಿ. ಇವತ್ತಿನ ವಿಡಿಯೋದಾಗ ಜಾಸ್ತಿ ಏನೂ ಶೇರ್ ಮಾಡಿಕ್ಕಾಗಿಲ್ರಿ. ಇವತ್ತಿನ ವಿಡಿಯೋ ಇಷ್ಟ ಅನಿಸಿದರೆ ದಯವಿಟ್ಟು ಒಂದು ಲೈಕ್ ಮಾಡ್ಕೊರಿ. ಹಾಗೆ ಸಾಯಂಕಾಲ ಟೀ ಟೈಮ್ನು ಕೂಡ ನೋಡ್ರಿ. ಇವಾಗ ಟೀ ಟೈಮಿಗೆ ಟೀ ಮಾಡ್ಕೊಂಡಿದ್ದಾರೆ, ಸ್ವಲ್ಪ ಸ್ನ್ಯಾಕ್ಸ್ ಕುರ್ಕುರಿ ಅದು ತಿನ್ಕೊ ಮಕ್ಕಳ ಜೊತೆ ಆಟ ಅದು ಆಡ್ತಾ ಇವತ್ತಿನ ಡೇನು ಕೂಡ ಫುಲ್ ಕಂಪ್ಲೀಟ್ ಆಯ್ತು ನೋಡ್ರಿ. ನೈಟ್ ಊಟಕ್ಕೆ ರೊಟ್ಟಿ ಅದು ಮಾಡ್ಕೋತೀನಿ ರೀ, ಅಷ್ಟೇ ರೀ. ಇವತ್ತು ಈವ್ನಿಂಗ್ ಥರ ಲಾಗ್ ಇರುತ್ತೆ ರೀ. ಇಷ್ಟ ಅನ್ಸಿದ್ರೆ ಒಂದು ಲೈಕ್ ಮಾಡಿರಿ. ಥ್ಯಾಂಕ್ ಯು ರೀ.